ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಹೌ ಟು ಇಂಪ್ರೂವ್ ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಮೊಟಿಲಿಟಿ. ಆಯಿತಾ, ಸುಮಾರು ಜನ ಕೇಳಿದ್ರು ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ, ಮೊಟಿಲಿಟಿನ ಜಾಸ್ತಿ ಮಾಡೋದಕ್ಕೆ ಏನೆಲ್ಲ ಫುಡ್ಸ್ನ ತೊಗೋಬೇಕು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಏನು ಗೊತ್ತಾ, ಈಗ ಯೂಶ್ವಲ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾ ಇಲ್ಲ ಅಂತಂತಂದರೆ ಮೇನ್ ಬರೋದೇ ಹೆಣ್ಮಕ್ಳಿಗೆ. ಆಯಿತಾ, ಅವರಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಬಟ್ ಕೆಲವೊಂದಿಷ್ಟು ಟೈಮಲ್ಲಿ ಗಂಡ್ಮಕ್ಳ ಕಡೆಯಿಂದನೂ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ ಜನಗಳು. ಆಯಿತಾ, ಅದನ್ನು ತಗೊಳ್ಳೋದೇ ಇಲ್ಲ. ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಕಾಮನ್ ಆಗಿ ಅದನ್ನು ಹೌದಾ ಅಂತಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಅದೇ ಗಂಡ್ಮಕ್ಳಿಗಿದೆ ಅಂತಂತ ಹೇಳಿದರೆ ಈಸಿಯಾಗಿ ಅವರು ತೊಗೊಳ್ಳೋದಿಲ್ಲ. ಆಯಿತಾ, ಸೊ ಹಾಗಾಗಿ ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ಕ್ವಾಲಿಟಿ ಅಥವಾ ಮೊಟಿಲಿಟಿ ಕಮ್ಮಿ ಇದೆ, ಶೇಪ್ಸಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆ, ಸ್ಪರ್ಮ್ಸ್ ಶೇಪಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದ್ರೂ ಕೂಡ ಕನ್ಸೀವ್ ಆಗೋದಿಲ್ಲ. ಸೊ ಒಂದು ಕಡೆ ಬಿಟ್ಟು ಎರಡು ಕಡೆ ಫಸ್ಟು ಟೆಸ್ಟ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮದು ಕೌಂಟ್ ಕಮ್ಮಿ ಇದೆನಾ ಇಲ್ವಾ ಅನ್ನೋದನ್ನು ಕೂಡ ಡಬಲ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ನಾವು ಯಾವ ರೀತಿ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ, ಯಾವಾಗ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ ಅಂದರೆ ಸ್ಪರ್ಮ್ ಸ್ಯಾಂಪಲ್ ಯಾವಾಗ ಕಲೆಕ್ಟ್ ಮಾಡ್ತೀವಿ, ಅದನ್ನು ಹೇಗೆ ಸ್ಟೋರ್ ಮಾಡ್ತೀವಿ, ಆಮೇಲೆ ಲ್ಯಾಬ್ರೋಟ್ರಿಗೆ ಹೇಗೆ ಹೋಗಿ ಅದನ್ನು ತಲುಪಿಸ್ತೀವಿ, ಅವರು ಹೇಗೆ ಚೆಕ್ ಮಾಡ್ತಾರೆ, ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಆಯಿತಾ, ಸೊ ಹಾಗಾಗಿ ಫಸ್ಟು ಯಾವ ಫುಡ್ಸ್ನ ತೊಗೊಳೋದ್ರಿಂದ ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹೇಗೆ ಟೆಸ್ಟ್ ಮಾಡಬೇಕು. ಸೊ ಫಸ್ಟ್ ತಿಂಗು ಸೆಮೆನ್ ಸ್ಯಾಂಪಲ್ನ ನೀವು ಲ್ಯಾಬ್ಗೆ ಟೆಸ್ಟಿಗೆ ಕಳಿಸ್ತಾ ಇದ್ದೀರಾ ಅಂತಂತಂದರೆ ಫಸ್ಟ್ ಥಿಂಗ್ ಏನು ಗೊತ್ತಾ, 3 to 5 days ಗ್ಯಾಪ್ ಆಗಿರಬೇಕು. ಯಾವುದರಿಂದ ನೀವು ಇವತ್ತು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಿದ್ದೀರಾ ಅಂತಂತಂದರೆ ಹಿಂದೆ 5 daysವರೆಗೂ ನೀವು ಇಂಟರ್ಕೋರ್ಸ್ ಮಾಡಿರಬಾರ್ದು, ಅಂದರೆ ರಿಲೇಷನಲ್ಲಿ ಇರಬಾರ್ದು ವೈಫ್ ಜೊತೆಗೆ, ಆ್ಯಂಡ್ ಆರ್ ಮಾಸ್ಟರ್ಬೇಟ್ ಮಾಡ್ಕೊಂಡಿರಬಾರ್ದು, ಅಂದರೆ ಸೆಲ್ಫ್ ಏನು ಮಾಡ್ಕೊತಾರಲ್ಲ ಗಂಡ್ಮಕ್ಳು ಅದನ್ನು ಮಾಡ್ಕೊಂಡಿರಬಾರ್ದು. ಆಯಿತಾ, ಸೊ 3 to 5 days ಮಿನಿಮಲ್ ಗ್ಯಾಪ್ ಇರಬೇಕು. ಆಮೇಲೆ ಇವತ್ತಿನ 5 days ಗ್ಯಾಪ್ ಆಗಿ ಆದಮೇಲೆ ಇವತ್ತಿನ ದಿವಸ ಹೋಗಿ ಸ್ಯಾಂಪಲ್ನ ಕೊಟ್ಟು ಬರಬೇಕು. ಆ್ಯಂಡ್ ನೆಕ್ಸ್ಟ್ ತಿಂಗು ಕ್ಲೀನ್ ಕಂಟೈನರಲ್ಲಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಕೊಡಬೇಕು. ಸುಮ್ಮನೆ ಯಾವುದೋ ಮನೆಯಲ್ಲಿರೋ ಬಾಕ್ಸಲ್ಲಿ ಹಾಕಿ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಅವ್ರ ಹತ್ರ ಸ್ಯಾಂಪಲ್ ಕಲೆಕ್ಷನಿಗೋಸ್ಕರನೇ ಒಂದು ಬಾಕ್ಸ್ ಕೊಡ್ತಾರೆ ಚಿಕ್ಕದು, ಅದನ್ನು ತೊಗೊಂಡು ಬಂದು ಅದರಲ್ಲಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಕೊಡಬೇಕು. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಸ್ಯಾಂಪಲಿಗಲ್ವಾ ಟೆಸ್ಟಿಗಲ್ವಾ ಅಂತಂತ ಹೇಳಿ ಸ್ವಲ್ಪ ಕೊಡಬಾರ್ದು. ಒಂದು ಸತಿ ಎರೆಕ್ಟ್ ಆದವಾಗ ಕಂಪ್ಲೀಟ್ ಎಷ್ಟು ಬರುತ್ತೆ ಅಷ್ಟನ್ನು ಬಾಕ್ಸ್ ಒಳಗಡೆಗೆ ಹಾಕಿ ಕೊಡಬೇಕು. ಸ್ಯಾಂಪಲಿಗಲ್ವಾ ಅಂತ ಸ್ವಲ್ಪ ಯೂರಿನ್ ಸ್ಯಾಂಪಲಿಗೆ ಸ್ವಲ್ಪ ಕೇಳ್ತಾರಲ್ವ, ಫುಲ್ ಯೂರಿನ್ ಏನು ನಾವು ಕಲೆಕ್ಟ್ ಮಾಡ್ಕೊಳ್ಳಲ್ಲ, ಇಷ್ಟೇ ಯೂರಿನ್ನ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಕಲೆಕ್ಟ್ ಮಾಡಿ ಕೊಡ್ತೀವಲ್ವ ಅಂತ, ಅದೇ ಥರನೇ ಇದನ್ನು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದು ತುಂಬ ಇಂಪಾರ್ಟೆಂಟ್. ಎಷ್ಟು ಎರೆಕ್ಷನ್ ಆಗುತ್ತೆ, ಎಷ್ಟು ಆಚೆ ಬರುತ್ತೆ ಸಿಮೆನ್, ಅಷ್ಟು ಸಿಮೆನನ್ನು ಬಾಕ್ಸಲ್ಲಿ ಕಲೆಕ್ಟ್ ಮಾಡಿ ಕೊಡಬೇಕು. ಆಯಿತಾ, ಆ್ಯಂಡ್ ಕಲೆಕ್ಟ್ ಮಾಡಬೇಕಾದ್ರೆ ಲುಬ್ರಿಕೆಂಟ್ಸ್ನ ಯಾವುದೂ ಯೂಸ್ ಮಾಡಬಾರ್ದು. ಅಂದರೆ ಲುಬ್ರಿಕೆಂಟ್ಸ್ ಅಂತಂದರೆ ಫ್ರಿಕ್ಷನ್ ಆಗದೆ ಇರೋ ಹಾಗೆ ಆಚೆ ಬರೋದಕ್ಕೆ, ಸೆಮೆನ್ ಆಚೆ ಬರೋದಕ್ಕೆ ಏನು ಮಾಡಬೇಕು ಮಾಡಿ, ಆದರೆ ಲುಬ್ರಿಕೆಂಟ್ಸ್ನ ಮಾತ್ರ ಯೂಸ್ ಮಾಡಬಾರ್ದು. ಆ್ಯಂಡ್ ಈ ಸ್ಯಾಂಪಲ್ ಏನು ಕಲೆಕ್ಟ್ ಮಾಡಿರ್ತೀರ, ಇವಾಗಲೇ ನಿಮಗೆ ಹೋಗೋದಕ್ಕೆ ಆಗಲಿಲ್ಲ ಅಂತಂತಂದರೆ ಅದನ್ನು ಹಾಗೆ ಏನು ಇಡ್ತೀರಲ್ಲ ಅದನ್ನು ಆ್ಯಂಬಿಯೆಂಟ್ ಟೆಂಪ್ರೇಚರಲ್ಲಿ ಇಡಬೇಕು. ಸೆಮೆನ್ ಕಲೆಕ್ಷನ್ ಮಾಡಿ 30 to 60 ನಿಮಿಷದ ಒಳಗೆ ಅದನ್ನು ಲ್ಯಾಬ್ರೋಟ್ರಿಗೆ ಕಳಿಸ್ಬೇಕು. ಓಕೆ, ಸಪೋಸ್ ನಿಮಗೆ ಮಿಸ್ ಆಯಿತು, ನಿಮಗೆ ಕಳ್ಸೋಕ್ಕಾಗಲಿಲ್ಲ, ಏನೋ ಕೆಲಸ ಬಂತು, ನೀವು ಮರ್ತು ಹೋದ್ರಿ, ಚಲ್ಲಿದ್ರಿ, ವಾಟ್ ಎವರ್ ಇಟ್ ಇಸ್, ನಿಮಗೆ ಆಗಲಿಲ್ಲ ಅಂತಂದರೆ ಅವತ್ತಿಂದ ಮತ್ತೆ ತಿರ್ಗಾ 5 daysವರೆಗೂ ಏನೂ ಮಾಡಬಾರ್ದು. 5th day ಮತ್ತೆ ತಿರ್ಗಾ ಫುಲ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಕ್ಲೀನಾಗಿರೋ ಬಾಟ್ಲಲ್ಲಿ ಹಾಕಿ ಕಳಿಸ್ಬೇಕು ಲ್ಯಾಬ್ಗೆ. ಆ್ಯಂಡ್ ಈ 5 daysಲ್ಲಿ ನಾನೇನು 5 days ಗ್ಯಾಪ್ ಅಂತ ಹೇಳಿದ್ನಲ್ಲ, ಆ 5 daysಲ್ಲಿ ಎಕ್ಸೆಸಿವ್ ಕಾಫಿ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಈ ಥರ ಡ್ರಗ್ಸ್ ಹ್ಯಾಬಿಟ್ಸ್ ಇದ್ದವರು, ಸೊ ಆ ಥರದ್ದು ಯಾವುದನ್ನು ತೊಗೋಬಾರ್ದು. 2 to 5 daysಲ್ಲಿ ಯಾವ್ದಾವುದು ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅದನ್ನು ಯಾವುದೂ ಮಾಡಬಾರ್ದು. ಮಾಡಿದ್ರೆ ಅದರದ್ದು ಎಫೆಕ್ಟು ಸೆಮೆನ್ ಸ್ಯಾಂಪಲ್ ಮೇಲೆ ಕೂಡ ಆಗುತ್ತೆ. ಸೊ ಹಾಗಾಗಿ ಅದನ್ನು ಯಾವುದನ್ನು ಮಾಡ್ದಿರ 5 days ಗ್ಯಾಪ್ ತೊಗೊಂಡು ಆಮೇಲೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ರೋಟ್ರಿಗೆ ಕಳಿಸ್ಬೇಕು. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದ್ರೂ ಕೂಡ ರಿಪೋರ್ಟ್ಸು, ರಿಸಲ್ಟ್ಸು ಅಲ್ಟರ್ ಆಗುತ್ತೆ, ಅಂದರೆ ಚೇಂಜ್ ಆಗುತ್ತೆ. ಇದೆಲ್ಲ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೂ ಕೂಡ ಎಕ್ಯುರೇಟ್ ರಿಸಲ್ಟ್ ಏನು ಇರುತ್ತೆ ಅದು ಅಲ್ಟರ್ ಆಗುತ್ತೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್.
ಸೊ ಸ್ಯಾಂಪಲ್ ಅಂದರೆ ಸಿಮೆನ್ ಸ್ಯಾಂಪಲ್ನ ಹೇಗೆ ಕಲೆಕ್ಟ್ ಮಾಡಬೇಕು, ಲ್ಯಾಬ್ರೇಟ್ರಿಗೆ ಯಾವಾಗ ಕಳಿಸ್ಬೇಕು, ಹೇಗೆ ಕಳಿಸ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಲ್ವಾ. ಸೊ ಇವಾಗ ಏನೆಲ್ಲ ಫುಡ್ ಐಟಮ್ಸ್ನ ತೊಗೊಳೋದ್ರಿಂದ ಸಿಮೆನ್ನಲ್ಲಿರೋ ಸ್ಪರ್ಮ್ಸ್ನ ಕ್ವಾಲಿಟಿ, ಕ್ವಾಂಟಿಟಿ, ಮೊಟಿಲಿಟಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಥಿಂಗು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್. ಆಯಿತಾ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಏನು ಮಾಡುತ್ತೆ ಅಂತಂತಂದರೆ ಸ್ಪರ್ಮ್ನ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿನ ಇಂಪ್ರೂವ್ ಮಾಡುತ್ತೆ. ಹೇಗೆ ಅಂತಂತಂದರೆ ಬೈ ಇಂಪ್ರೂವಿಂಗ್ ಬ್ಲಡ್ ಸರ್ಕ್ಯುಲೇಷನ್ ಟು ಟೆಸ್ಟಿಕಲ್ಸ್. ಆಯಿತಾ, ಟೆಸ್ಟಿಕಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ, ಯಾವುದೇ ಒಂದು ಬಾಡಿ ಪಾರ್ಟ್ಗೆ ರಕ್ತ ಪರಿಚಲನೆ ತುಂಬ ಚೆನ್ನಾಗಿ ಆಗ್ತಾ ಇದೆ, ಹೆಲ್ದಿ ಆಗಿದೆ ಅಂತಂದವಾಗ ಕೆಲಸನೂ ಕೂಡ ಅಷ್ಟೇ ಕರೆಕ್ಟಾಗಿ ಮಾಡುತ್ತೆ. ಆಯಿತಾ, ಸೊ ಟೆಸ್ಟಿಕಲ್ಸ್ಗೆ ಯಾವಾಗ ರಕ್ತ ಚೆನ್ನಾಗಿ ಹೋಗುತ್ತೆ ಆವಾಗ ಅದು ಟೆಸ್ಟಿಕಲ್ಸ್ ತುಂಬ ಹೆಲ್ದಿಯಾಗಿ ಇರ್ತವೆ. ಸೊ ಆವಾಗ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಸ್ಪರ್ಮ್ ಕೂಡ ಇಂಪ್ರೂವ್ ಆಗುತ್ತೆ. ಆಯಿತಾ, ಸೊ ಡೈಲಿ ಬೇಸಿಸ್ ಮೇಲೆ 1.6 ಗ್ರಾಮ್ಸ್ ಅಷ್ಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಬೇಕು. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಸುಮಾರಷ್ಟು ಐಟಮ್ಸಲ್ಲಿ ಸಿಗುತ್ತೆ. ಅದರಲ್ಲಿ ಮೇನು ವಾಲ್ನಟ್. ಆಯಿತಾ, ಸೊ ಇದೆಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ರಿಚ್ ಇರೋಂತಹ ಫುಡ್ಸು. ಈ ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ 1 ಡೇಗೆ 1.6 ಗ್ರಾಮ್ಸ್ ಅಷ್ಟು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಬೇಕು. ಆಯಿತಾ, ಇದನ್ನು ನೀವು ಈ ತೋರಿಸಿರುವಂತಹ ಯಾವುದೇ ಫುಡ್ ಸೋರ್ಸಿಂದ ತೊಗೋಬಹುದು. ಡೈಲಿ ಒಂದನ್ನೇ ತಿನ್ನಬೇಕು ಅಂತಲೂ ಇಲ್ಲ, ಆಲ್ಟರ್ನೇಟಿವ್ ಡೇಸ್ ಕನ್ಸ್ಯೂಮ್ ಮಾಡ್ಬೋದು, ದಿನ ಒಂದೊಂದನ್ನು ತಿನ್ಬೋದು. ನಿಮ್ಮ ಮನೆಯಲ್ಲಿ ಏನು ಅವೈಲೇಬಲ್ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ವೆಜಿಟೇರಿಯನ್ನ, ನಾನ್ ವೆಜಿಟೇರಿಯನ್ನ, ಅದು ಡಿಪೆಂಡ್ ಆಗುತ್ತೆ. ಆಯಿತಾ, ಸೊ ಏನು ಡೈಲಿ ವಾಲ್ನಟ್ಟೇ ತಿನ್ನೋದ್ರಿಂದ ನಮಗೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆಯಿತಾ, ನೀವು ಬೇರೆ ಯಾವುದಾದ್ರೂ ಆಪ್ಷನ್ನ ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟು ಆ್ಯಂಟಿ ಆಕ್ಸಿಡೆಂಟ್ಸು ಮೊಟಿಲಿಟಿನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಕೌಂಟ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಅದರ ಜೊತೆಗೆ ಕೌಂಟ್ನ ಹೇಗೆ ಇಂಪ್ರೂವ್ ಮಾಡುತ್ತೆ ಅಂತಂತಂದರೆ ಸೆಲ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸೆಲ್ಸು ಡ್ಯಾಮೇಜೇ ಆಗ್ತಾ ಇಲ್ಲ ಅಂದವಾಗ ಏನಾಗುತ್ತೆ, ಕೌಂಟು ಜಾಸ್ತಿ ಆಗುತ್ತೆ. ಆಯಿತಾ, ಸೊ ಈ ರೀತಿಯಾಗಿ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ಸ್ಪರ್ಮ್ ಕೌಂಟ್ ಆ್ಯಂಡ್ ಮೊಟಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ಸ್ ಯಾವುದ್ಯಾವುದು ಅಂತಂತಂದರೆ ಸಿಟ್ರಸ್ ಫ್ರೂಟ್ಸ್ ನಥಿಂಗ್ ಬಟ್ ವಿಟಮಿನ್ ಸಿ ರಿಚ್ ಫುಡ್ಸ್. ಆಯಿತಾ, ಇದು ವಿಟಮಿನ್ ಸಿ ರಿಚ್ ಫುಡ್ಸ್ ಆರ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆಯಿತಾ, ಸೊ ಹಾಗಾಗಿ ಈ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನ ನಾವು ಡೈಲಿ ಬೇಸಿಸ್ ಮೇಲೆ ಕನ್ಸ್ಯೂಮ್ ಮಾಡಬೇಕು. ಸೊ 8 to 11,000 ಯೂನಿಟ್ಸ್ ಅಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಪರ್ ಡೇ ಬೇಕು ಒಬ್ಬ ಹ್ಯೂಮನ್ ಬೀಯಿಂಗಿಗೆ. ಸೊ ಇದರಿಂದ ಏನಾಗುತ್ತೆ, ಸೆಲ್ ಡ್ಯಾಮೇಜ್ ಆಗೋದ್ರಿಂದ ನಾವು ತಪ್ಪಿಸ್ಕೋಬಹುದು. ಸೊ ದ್ಯಾಟ್ ಸ್ಪರ್ಮ್ ಕೌಂಟ್ ಆ್ಯಂಡ್ ಸ್ಪರ್ಮ್ ಮೊಟಿಲಿಟಿ ಚೆನ್ನಾಗಾಗುತ್ತೆ. ನೆಕ್ಸ್ಟು ಫಾಲಿಕ್ ಆ್ಯಸಿಡ್ ಏನು ಅಂತಂತಂದರೆ ಹೆಲ್ದಿ ಸ್ಪರ್ಮ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅಬ್ನಾರ್ಮಲ್ ಸ್ಪರ್ಮ್ಸ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ, ಕೌಂಟ್ನ ಕಮ್ಮಿ ಮಾಡುತ್ತೆ. ಸೊ ಹೆಲ್ದಿ ಸ್ಪರ್ಮ್ಸ್ ಎಷ್ಟಿರುತ್ತೆ ಅದರದ್ದು ಕೌಂಟ್ನ ಜಾಸ್ತಿ ಮಾಡುತ್ತೆ, ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ಬೇಸಿಸ್ ಮೇಲೆ 5 mg ಅಷ್ಟು ಫಾಲಿಕ್ ಆ್ಯಸಿಡು ಇಂಪಾರ್ಟೆಂಟ್. ಆಯಿತಾ, ಸೊ ಫಾಲಿಕ್ ಆ್ಯಸಿಡ್ ರಿಚ್ ಫುಡ್ಸ್ ಯಾವುದ್ಯಾವುದು ಇದರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಡೈಲಿ ಬೇಸಿಸ್ ಮೇಲೆ ತಿನ್ಕೋಬಹುದು. ಆ್ಯಂಡ್ ಒಂದೇ ದಿವಸ ಎಲ್ಲನೂ ತಿನ್ನಬೇಕು ಅನ್ನೋ ಅಷ್ಟಿಲ್ಲ, ನಿಮಗೆ ಬೇಕಾಗಿರೋದು 5 mg. ಯು ಚೂಸ್ ಇಟ್, ನಿಮಗೆ ಯಾವ್ದು ಬೇಕು, ಯಾವ್ದು ತಿನ್ನಬೇಕು ಅಂತ ಅನಿಸುತ್ತೆ ಅದನ್ನು ತಿನ್ನಿ. ನೆಕ್ಸ್ಟು ಜಿಂಕ್ ಕೂಡ ಸ್ಪರ್ಮ್ ಮೊಟಿಲಿಟಿನ ಕೌಂಟ್ನ ಇಂಪ್ರೂವ್ ಮಾಡುತ್ತೆ. ಟೆಸ್ಟೋಸ್ಟಿರೋನ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಏನು ಹೇಳಿ, ಅದೊಂದು ಮೇಲ್ ಹಾರ್ಮೋನ್. ಸೊ ಈ ಮೇಲ್ ಹಾರ್ಮೋನಿಂದ ಎರೆಕ್ಟೈಲ್ ಫಂಕ್ಷನ್ಸ್ ಆಗಿರಬಹುದು, ಸ್ಪರ್ಮ್ ಹೆಲ್ತ್ ಆಗಿರಬಹುದು ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಜಿಂಕ್ ಚೆನ್ನಾಗಿ ತೊಗೊಳೋದ್ರಿಂದ ರಿಕ್ವೈರ್ಡ್ ಅಮೌಂಟ್ ಎಷ್ಟು 66 mg ಅಷ್ಟು ಡೈಲಿ ನೀಡ್ಸ್ ಇರುತ್ತೆ. ಸೊ ಇಷ್ಟು ತೊಗೊಳೋದ್ರಿಂದ ನಮ್ಮ ದೇಹದಲ್ಲಿ ಸ್ಪರ್ಮ್ ಕೌಂಟ್ ಆಗಿರಬಹುದು, ಮೊಟಿಲಿಟಿ ಆಗಿರಬಹುದು ಇಂಪ್ರೂವ್ ಆಗುತ್ತೆ. ಸೊ ಜಿಂಕ್ ರಿಚ್ ಫುಡ್ಸ್ ಯಾವುದ್ಯಾವುದು ಅಂತಂತಂದರೆ ಬೇಳೆಗಳು, ಕಾಳುಗಳು. ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಜಿಂಕ್ ರಿಚ್ ಫುಡ್ಸು. ಮೇನು ಅಂತಂತಂದರೆ ಪಂಪ್ಕಿನ್ ಸೀಡ್ಸ್ ಆಗಿರಬಹುದು, ಕಡಲೆಕಾಳು ಆಗಿರಬಹುದು, ಎಗ್ಸ್ ಆಗಿರ್ಬೋದು, ಫಿಶ್ ಆಗಿರಬಹುದು, ಎಳ್ಳು, ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ಇದೆಲ್ಲ ಜಿಂಕ್ ರಿಚ್ ಫುಡ್ಸ್. ಇದರಲ್ಲಿ ಯಾವುದನ್ನು ಬೇಕಾದ್ರೂ ಡೈಲಿ ಬೇಸಿಸ್ ಮೇಲೆ ಸ್ವಲ್ಪ ತೊಗೊಳ್ಳಿ. ನೆಕ್ಸ್ಟು ವಿಟಮಿನ್ ಡಿ ಕೂಡ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂತಂದರೆ ಇದು ಟೆಸ್ಟೋಸ್ಟಿರೋನ್ ಹಾರ್ಮೋನ್ನ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಮೊಟಿಲಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಯಾವಾಗ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಇರುತ್ತೆ ಗಂಡ್ಮಕ್ಳ ದೇಹದಲ್ಲಿ, ಆವಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರಬಹುದು, ಮೊಟಿಲಿಟಿ ಆಗಿರ್ಬೋದು, ಕೌಂಟ್ ಆಗಿರಬಹುದು, ಕ್ವಾಲಿಟಿ ಆಗಿರಬಹುದು, ಈ ಥರದ್ದು ಯಾವುದ್ರದ್ದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ವಿಟಮಿನ್ ಡಿ ಕೂಡ ಇಂಪಾರ್ಟೆಂಟ್. ಸೊ ವಿಟಮಿನ್ ಡಿದು ರಿಚ್ ಸೋರ್ಸ್ ಏನು,
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಪ್ರೋಟೀನ್ ಏನು ಮಾಡುತ್ತೆ, ಹೆಲ್ದಿ ಆಗಿರೋ ಸ್ಟ್ರಾಂಗ್ ಆಗಿರೋ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ, ಗಂಡು ಮಕ್ಕಳಿಗೆ ಅಂತಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ಶಕ್ತಿ ಬರೋದೇ ಪ್ರೋಟೀನಿಂದ, ಆಯಿತಾ. ಸೊ ಹಾಗಾಗಿ ಪ್ರೋಟೀನು ತುಂಬ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಂತಂತಂದರೆ ಅಂದರೆ 1 kgಗೆ 1 ಗ್ರಾಮ್. ಸೊ ನಾನು 60 kg 68 kg, ಸುಳ್ಳೆ ಕೇಳಿ 68 kg ಇದ್ದೀನಿ ಅಂತಂತಂದರೆ 68 ಗ್ರಾಮ್ ನನಗೆ 1 ಡೇಗೆ ಕನ್ಸ್ಯೂಮ್ ಮಾಡಬೇಕು ಪ್ರೋಟೀನ್ನ, ಆಯಿತಾ. ಇನ್ನೇನು ಇಂಪಾರ್ಟೆಂಟ್ ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಮೊಟಿಲಿಟಿಗೆ ಏನೇನೆಲ್ಲ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತಲ್ವಾ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್, ಫಾಲಿಕ್ ಆ್ಯಸಿಡ್, ಜಿಂಕ್ ಆ್ಯಂಡ್ ಪ್ರೋಟೀನ್, ವಿಟಮಿನ್ ಡಿ. ಓಕೆ, ಇದನ್ನೆಲ್ಲ ಬಿಟ್ಟು ಕಂಪ್ಲೀಟಾಗಿ ಕೆಲವೊಂದಿಷ್ಟು ಫುಡ್ ಐಟಮ್ಸ್ನ ಹೇಳಿ ಏನೆಲ್ಲ ತೊಗೊಳೋದ್ರಿಂದ ಸ್ಪರ್ಮ್ ಕ್ವಾಲಿಟಿ, ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ, ಮೊಟಿಲಿಟಿ ಇಂಪ್ರೂವ್ ಆಗುತ್ತೆ ಅನ್ನೋದಾದರೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಥಿಂಗ್ ಅದರಲ್ಲಿ ಪಂಪ್ಕಿನ್ ಸೀಡ್ಸು. ಈ ಪಂಪ್ಕಿನ್ ಸೀಡ್ಸಲ್ಲಿ ಅಂದರೆ ಕುಂಬಳಕಾಯಿ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಜಿಂಕ್ ಇರುತ್ತೆ. ಸೊ ನಿಮಗೆ ಫ್ಯಾಟಿ ಆಸಿಡು ಸಿಕ್ಬಿಡುತ್ತೆ, ಜಿಂಕೂ ಸಿಕ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ವಾಲ್ನಟ್ಟಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಜಿಂಕ್ ಇರುತ್ತೆ, ಫೋಲೆಟ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ ವಾಲ್ನಟ್ಟಲ್ಲಿ. ಸೊ ಡೈಲಿ ಒಂದು ವಾಲ್ನಟ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬನಾನಾ ಅಂದರೆ ಬಾಳೆಹಣ್ಣಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B1 ಆ್ಯಂಡ್ ಮ್ಯಾಗ್ನೀಷಿಯಮ್ ಇರುತ್ತೆ, ತುಂಬ ಹೆಲ್ಪ್ಫುಲ್ ಗಂಡು ಮಕ್ಕಳಿಗೆ. ಆ್ಯಂಡ್ ಎಗ್ಗಲ್ಲಿ ಪ್ರೋಟೀನ್, ಜಿಂಕ್, ವಿಟಮಿನ್ ಡಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಇದೆಲ್ಲನೂ ಸ್ಪರ್ಮ್ ಹೆಲ್ತ್, ಮೊಟಿಲಿಟಿ, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲನೂ ಓವರಾಲ್ ಆಗಿ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟು ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಕಿವಿ ಫ್ರೂಟ್ ಯಾವುದು ಆ್ಯಂಟಿ ಆಕ್ಸಿಡೆಂಟ್, ಆಯಿತಾ. ಇದು ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ. ಡೈಲಿ ಒಂದು ಕನ್ಸ್ಯೂಮ್ ಮಾಡಿದ್ರಿ ಅಂತಂತಂದರೆ ನಿಮ್ಮ ಡೈಲಿ ನೀಡ್ಸ್ ಎಷ್ಟಿದೆ ವಿಟಮಿನ್ ಸಿದು ಅಥವಾ ಆ್ಯಂಟಿ ಆಕ್ಸಿಡೆಂಟ್ದು ಅಲ್ಲೇ ರೀಚ್ ಆಗಿಬಿಡುತ್ತೆ ಬರೀ ಇದನ್ನು ಕಿವಿ ತೊಗೊಳೋದ್ರಿಂದ, ಆಯಿತಾ. ನೆಕ್ಸ್ಟ್ ಜಾಕ್ ಫ್ರೂಟ್, ಇವಾಗಂತೂ ಸೀಸನ್ ಸ್ಟಾರ್ಟ್ ಆಗುತ್ತೆ. ಜಾಕ್ ಫ್ರೂಟ್ ವಿಟಮಿನ್ ಸಿ, ವಿಟಮಿನ್ ಎ, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಐರನ್, ಜಿಂಕ್, ಪ್ರೋಟೀನ್, ಫಾಲಿಕ್ ಆ್ಯಸಿಡ್ ಇಷ್ಟೆಲ್ಲ ಇರುತ್ತೆ ಜಾಕ್ ಫ್ರೂಟಲ್ಲಿ. ಸೊ ದಯವಿಟ್ಟು ಹಲಸಿನ ಹಣ್ಣನ್ನು ತಿನ್ನಿ. ಆ್ಯಂಡ್ ನೆಕ್ಸ್ಟು ಡೇಟ್ಸ್ ಏನು ಅಂತಂದರೆ, ಖರ್ಜೂರ ಏನು ಅಂತಂತಂದರೆ ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್. ಇದನ್ನು ಡೈಲಿ 1 or 2 ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕು. ನೀವು ಬೇಕಾದರೆ ಇವ್ರನ್ನ ನೋಡಿ, ಮುಸ್ಲಿಮ್ಸ್ನ ನೋಡಿ, ಅವರು ರಂಜಾನ್ ಟೈಮಲ್ಲಿ ಉಪವಾಸ ಇರ್ತಾರಲ್ಲ, ಆ ಟೈಮಲ್ಲಿ ಅವರು ತುಂಬ ತಿನ್ನೋದು ಖರ್ಜೂರನ, ಆಯಿತಾ. ಖರ್ಜೂರ ತಿಂದು ಹೋಲ್ ಡೇ ಇರ್ತಾರೆ ಅವರು, ಗೊತ್ತಾ. ಬರೀ ಖರ್ಜೂರ ತಿಂದ್ಬಿಟ್ಟು ಅವರಿಗೆ ರಾತ್ರಿವರೆಗೂ ಸಂಜೆವರೆಗೂ ಸುಸ್ತೇ ಆಗೋದಿಲ್ಲ, ಆಯಿತಾ. ಖರ್ಜೂರ ತಿಂದು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಆಯಿತಾ. ಖರ್ಜೂರ ಇಂಪ್ರೂವ್ ಮಾಡ್ಕೊಳ್ಳಿ. ದಾಳಿಂಬೆನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಪರ್ಮ್ ಸೆಲ್ಸ್ನ ಸೇಫಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದೇ ಅದಕ್ಕಲ್ವ, ಸೆಲ್ಸ್ನ ಸೇವ್ ಮಾಡೋದಕ್ಕೆ, ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ಆ್ಯಂಟಿ ಆಕ್ಸಿಡೆಂಟ್ಸು ಇರೋದು, ಆಯಿತಾ. ಪಾಲಕ್ ಏನು ಅಂತಂತಂದರೆ ರಿಚ್ ಸೋರ್ಸ್ ಆಫ್ ಫಾಲಿಕ್ ಆ್ಯಸಿಡ್. ಸೊ ಪಾಲಕ್ನ ಫ್ರಿಕ್ವೆಂಟಾಗಿ ತೊಗೊತಾ ಇರಬೇಕು. ನೆಕ್ಸ್ಟು ಸಿಟ್ರಸ್ ಫ್ರೂಟ್ಸು, ಟೊಮ್ಯಾಟೋಸು. ಸಿಟ್ರಸ್ ಫ್ರೂಟ್ಸಲ್ಲಿ ಆರೆಂಜ್ ಆಗಿರಬಹುದು, ನಿಂಬೆಹಣ್ಣು ಆಗಿರಬಹುದು, ಮೂಸಂಬಿ ಆಗಿರಬಹುದು, ಬೆರ್ರೀಸ್, ದ್ರಾಕ್ಷಿ ಹಣ್ಣಾಗಿರಬಹುದು, ಕಪ್ಪು ದ್ರಾಕ್ಷಿ ಆಗಿರಬಹುದು, ಎಲ್ಲ ಥರ ಬೆರೀಸು, ಗೋಸ್ಬೆರಿಯಿಂದ ಹಿಡಿದು ಎಲ್ಲ ಬೆರೀಸು, ಆಯಿತಾ. ಸೊ ಇವೆಲ್ಲ ವಿಟಮಿನ್ ಸಿ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸು. ಸೊ ನಿಮ್ಮ ಸ್ಪರ್ಮ್ಸು ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟು ನೆಲ್ಲಿಕಾಯಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನೆಲ್ಲಿಕಾಯಿ ಇವಾಗ ಸೀಸನ್ ನಡೀತಾ ಇದೆ, ಚೆನ್ನಾಗಿ ನೆಲ್ಲಿಕಾಯಿ ತೊಗೊಂಡು ಬಂದು ಉಪ್ಪಿನಕಾಯಿ ಮಾಡ್ಕೊಂಡಾದರೂ ತಿನ್ನಿ, ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಇಲ್ಲ ABC ಜ್ಯೂಸ್ ಮಾಡ್ಕೊಂಡು ಕುಡಿತೀರಲ್ಲ ಅದರಲ್ಲಿ ಒಂದು ಹೋಳು ಇದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸೂ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂತಂದರೆ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಡ್ರೈ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು, ಇಂಗು ಹಾಕಿ ಮುಚ್ಚಿಟ್ಬಿಡಿ. ಸೊ ಅದನ್ನು ಬೇಕಾದಾಗ ಎಷ್ಟೆಷ್ಟೇ ತಿನ್ಕೊಂಡು ಹೋಗಿ. ಒಂದೊಂದು ಪೀಸು, ಅಡಿಕೆ ಹೇಗೆ ತಿನ್ಕೊತಾರಲ್ಲ ಹಾಗೆ ಇದ್ರದ್ದೊಂದು ಪೀಸ್ ಹಾಕ್ಕೊಂಡ್ರೆ, ಊಟ ಆದಮೇಲೆ ಒಂದು ಪೀಸ್ ಹಾಕ್ಕೊಂಡ್ರೆ ಅಂತಂತಂದರೆ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸು ಸಿಗುತ್ತೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸು ಕೂಡ ಸಿಗುತ್ತೆ. ಅದನ್ನು ನೆಲ್ಲಿಕಾಯಿ ಅಡಿಕೆ ಅಂತಂತ ಹೇಳ್ತಾರೆ. ಅದನ್ನು ಚಿಕ್ಕದಾಗಿ ಹೆಚ್ಚಿ ಒಣಗಿಸಿ ಆಮೇಲೆ ಅದಕ್ಕೆ ಉಪ್ಪು, ಇಂಗು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಡೈಲಿ ಒಂದೊಂದು ಪೀಸ್ ತಿನ್ನೋದು.
ನೆಕ್ಸ್ಟು ಮೆಂತ್ಯ ಕೌಂಟ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಏನಾದರೂ ಇತ್ತು ಅಂತಂತಂತಂದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಸೊ ಡೈಲಿ 1 ಸ್ಪೂನ್ ನೀವು ಮೆಂತ್ಯನ ನೆನೆಸಿಟ್ಟು ಡೈಲಿ ಮಾರ್ನಿಂಗ್ ತೊಗೊಳ್ಳೋದ್ರಿಂದ ಕೌಂಟು ಜಾಸ್ತಿ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ನಿಮ್ಗೇನಾದ್ರೂ HbA1c ಜಾಸ್ತಿ ಇತ್ತು ಅಂತಂತಂದರೆ ಡಯಾಬಿಟಿಸ್ ಫೇಸಲ್ಲಿ ಅಥವಾ ಡಯಾಬಿಟಿಸ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಮೆಂತ್ಯ ಹೆಲ್ಪ್ ಮಾಡುತ್ತೆ ಶುಗರನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ, ಆಯಿತಾ. ಸೊ ಬೋತ್ ದ ವೇಸ್ ನಿಮಗೆ ಮೆಂತ್ಯ ಹೆಲ್ಪ್ ಮಾಡುತ್ತೆ. ಅಶ್ವಗಂಧ ಏನು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ಅಶ್ವಗಂಧ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ, ಆ್ಯಂಗ್ಸೈಟಿನ ಕಮ್ಮಿ ಮಾಡುತ್ತೆ. ಮಕ್ಕಳು ಆಗ್ತಾ ಇಲ್ಲ ಅಂದವಾಗ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡ್ಮಕ್ಳಿಗೂ ಕೂಡ ಆ್ಯಂಗ್ಸೈಟಿ ಆಗ್ತಾ ಇರುತ್ತೆ, ಸ್ಟ್ರೆಸ್ ಆಗ್ತಾ ಇರುತ್ತೆ. ಹೆಣ್ಮಕ್ಳು ಅದನ್ನು ವ್ಯಕ್ತಪಡಿಸ್ತಾರೆ, ಗಂಡ್ಮಕ್ಳು ವ್ಯಕ್ತಪಡಿಸಲ್ಲ, ಆಯಿತಾ, ಒಳಗಡೆನೇ ಇಟ್ಕೊಂಡಿರ್ತಾರೆ. ಸೊ ಆ ಸ್ಟ್ರೆಸ್ಸು ಆ್ಯಂಗ್ಸೈಟಿಯಿಂದನೂ ಕೂಡ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ ಕೆಲವೊಂದಿಷ್ಟು ಸತಿ ಆಗುತ್ತೋ ಇಲ್ಲೋ ಅನ್ನೋ ಟೆನ್ಷನಿಂದನೇ ಕೂಡ ಸ್ಪರ್ಮ್ ಕೌಂಟ್ ಮೊಟಿಲಿಟಿ ಕೂಡ ಆಗೋದಿಲ್ಲ. ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಆವಾಗ ಸ್ಪರ್ಮು ಹಾಳಾಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಆಯಿತಾ. ಸೊ ಆದಷ್ಟು ಟೆನ್ಷನ್ ತಗೊಳ್ಳದೇ ಇದ್ರೇ ಗಂಡ್ಮಕ್ಳಿಗೆ ತುಂಬ ಒಳ್ಳೆಯದು, ಆಯಿತಾ. ಸೊ ಈ ಅಶ್ವಗಂಧ ಏನು ಮಾಡುತ್ತೆ, ಈ ಆ್ಯಂಗ್ಸೈಟಿನ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ಕೌಂಟು ಮೊಟಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಶತಾವರಿ, ಆಯಿತಾ. ಶತಾವರಿನಲ್ಲಿ omega-3 omega-6 ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಲೈಕ್ ವಿಟಮಿನ್ ಸಿ ಕೂಡ ಇರುತ್ತೆ. ಸೊ ಹಾಗಾಗಿ ಶತಾವರಿ ಪೌಡರ್ನ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಡಾರ್ಕ್ ಚಾಕ್ಲೇಟಲ್ಲಿ ಆರ್ಜಿನೈನ್ ಅಂಶ ಇರುತ್ತೆ. ಸೊ ಇದು ಕೂಡ ಸ್ಪರ್ಮ್ ಪ್ರೊಡಕ್ಷನಿಗೆ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಾರ್ಕ್ ಚಾಕ್ಲೇಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ, ಓಕೆ. ಇದಿಷ್ಟು ಫುಡ್ಸು ಏನೆಲ್ಲ ತೊಗೊಳ್ಳೋದ್ರಿಂದ ನಮ್ಮ ಡೇ ಟು ಡೇ ಲೈಫಲ್ಲಿ ಏನೆಲ್ಲ ಅವೈಲೇಬಲ್ ಇದೆ, ಏನನ್ನು ತೊಗೋಬಹುದು, ಏನೆಲ್ಲ ತೊಗೊಳ್ಳೋದ್ರಿಂದ ನಮ್ಮ ಇನ್ ದ ಸೆನ್ಸ್ ಗಂಡ್ಮಕ್ಳ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.